ನನ್ನ ಹೆಸರು ಶೋಭಾ ಅಂತ. ನಾನು ಬೆಲ್ವತ್ತ ಗ್ರಾಮದಿಂದ ಬಂದಿದ್ದೀನಿ. ನನಗೆ 2 ವರ್ಷದಿಂದ ಸ್ಕಿನ್ ಪ್ರಾಬ್ಲಮ್ ಅಂತ ಬಂತು. ಒಂದು ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ. ಒಬ್ಬರು ನನ್ನ ಹತ್ರ ಪಕ್ಕಕ್ಕೆ ಬರೋಕ್ಕೆ ಹೆದರ್ಕೋತಾ ಇದ್ರು. ತುಂಬ ಹಿಂಸೆ ಪಟ್ಬಿಟ್ಟಿದ್ದೀನಿ. ಕೆರೆದ್ರೆ ಒಟ್ಟು ಥರ ಉದುರುತ್ತಾ ಇತ್ತು. ಮತ್ತು ಇದರಿಂದ ನನಗೆ ಫುಲ್ಲು ನವೆ ತಡಿಯೋಕ್ಕಾಗ್ತಾ ಇರಲಿಲ್ಲ. ತುಂಬ ಕಷ್ಟ ಆಗ್ತಾಯಿತ್ತು. ರಾತ್ರಿ ಟೈಮ್ ನಿದ್ದೆ ಬರ್ತಾ ಇರಲಿಲ್ಲ. ನಿದ್ದೆ ಮಾಡೋಕ್ಕೆ ಹೋದರೆ ಫುಲ್ಲು ನವೆ. ನಮ್ಮ ಚಿಕ್ಕಮ್ಮ ಅವರು ಹೇಳಿದ್ರು, RJR ಅಂತ ಹಾಸ್ಪಿಟ್ಲ್ ಇದೆ, ನೋಡೋಣ ಅಲ್ಲೊಂದ್ಸಲ ಅಂತ ಹೇಳಿದ್ರು. RJR ಬಂದು ಡಾಕ್ಟ್ರ್ ಹತ್ರ ತೋರಿಸಿ, ಡಾಕ್ಟ್ರ್ ಹೇಳಿದ್ರು ನಾಡಿ ಹಿಡಿದು ನೋಡಿದ್ರು. ನಾಡಿ ಹಿಡಿದು ನೋಡಿ ಇದಕ್ಕೆ ಮೆಡಿಷನ್ ಕೊಟ್ಟರು. ಮೆಡಿಷನ್ ಕೊಟ್ಟು ನನಗೆ ಪಥ್ಯ ಇರೋಕ್ಕೆ ಹೇಳಿದ್ರು. ಪಥ್ಯ ಇರೋಕ್ಕೆ ಹೇಳಿ ಮತ್ತು ಇದಕ್ಕೆ ಇಂತಿಂಥ ಔಷಧಿ ತೊಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಮೊಳಕೆ ಕಾಳು ಅದು ಇದು ಏನು ತಿನ್ನಬೇಡ ಅಮ್ಮ ಅಂತ ಹೇಳಿದ್ರು. ನಾನು ಮೊದಲನೇ ತಿಂಗಳು ತೊಗೊಂಡು ಡಾಕ್ಟ್ರಂದರು ಇನ್ನೊಂದು ತಿಂಗಳು ತೊಗೊಳ್ಳಿ, ಕ್ಲಿಯರ್ ಆಗುತ್ತೆ, ನೀವೇನು ಹೆದರ್ಕೋಬೇಡಿ, ನಾವಿದ್ದೀವಿ ಅಂತೆಲ್ಲ ಹೇಳಿದ್ರು. ಭರವಸೆ ಕೊಟ್ಟರು. ಮತ್ತು ತಿರ್ಗಾ ಇವಾಗ ಫಂಕ್ಷನ್ಗಳಿಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ನನಗೆ ಧೈರ್ಯ ಐತೆ. ನನಗೆ ಇವಾಗ ಏನೂ ತೊಂದರೆ ಇಲ್ಲ. ನಿದ್ದೆ ಬರ್ತಾ ಇರಲಿಲ್ಲ, ಇವಾಗ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ನೈಟೆಲ್ಲ. RJಲ್ಲಿರೋವಂಥ ಹಾಸ್ಪಿಟ್ಲಲ್ಲಿರೋಂಥ ಡಾಕ್ಟ್ರುಗಳಾಗಲಿ ಅಲ್ಲಿ ನರ್ಸ್ಗಳಾಗಲಿ ಧನ್ಯವಾದಗಳು ಮೇಡಮ್.